ಹಾಯ್ ಹಲೋ ನಮಸ್ಕಾರ. ಇವತ್ತು ಸೆಟ್ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಹೋಟೆಲ್ ಸ್ಟೈಲಲ್ಲಿ ಸಾಫ್ಟಾಗಿ ಸ್ಮೂತಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ನಾನಿಲ್ಲಿ 1 ಕಪ್ ಅಷ್ಟು ಇಡ್ಲಿ ರೈಸ್ ತೊಗೊತಾ ಇದ್ದೀನಿ. ಸೇಲಂ ರೈಸ್ ಅಂತಾನೂ ಹೇಳ್ತಾರೆ. ಇದು ದೋಸೆ ಸಾಫ್ಟಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಗ್ಲಾಸ್ ದೋಸೆ ಅಕ್ಕಿ ತೊಗೊತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಅಷ್ಟು ಉದ್ದಿನ ಬೇಳೆ ತೊಗೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಸಬ್ಬಕ್ಕಿ ತೊಗೊತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ. ಇದೆಲ್ಲನೂ ಸೇರಿಸ್ಕೊಂಡು 2ರಿಂದ 3 ಸಾರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೀವು ಬೇಕಂದರೆ 2 ಗ್ಲಾಸ್ ರೇಷನ್ ಅಕ್ಕಿಯಲ್ಲೇ ಮಾಡ್ಕೋಬೋದು, ಆದರೆ ಇಷ್ಟು ಸಾಫ್ಟಾಗಿ ಬರಲ್ಲ. ಇಡ್ಲಿ ಅಕ್ಕಿ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೀಟಾಗಿ ತೊಳೆದಾದ್ಮೇಲೆ ಒಂದು 4 to 5 ಅವರ್ಸ್ ಆದ್ರೂ ನೆನೆಸಿಡ್ಬೇಕು. ಈಗ 5 ಅವರ್ ಆಗಿದೆ ನಾನು ನೆನೆಸಿ. ನೋಡಿ ಚೆನ್ನಾಗಿ ನೆಂದಿದೆ. ಇದರೊಟ್ಟಿಗೆ ಇವಾಗ ಒಂದು ಅರ್ಧ ಗ್ಲಾಸ್ ಅಷ್ಟು ಅವಲಕ್ಕಿನ ನೀಟಾಗಿ ತೊಳೆದಿಟ್ಕೊಳ್ಳೋಣ. ಅವಲಕ್ಕಿನ 1-2 ಸರಿ ತೊಳೆದ್ರೆ ಸಾಕು, ನೆನೆಸಿಡೋದೇನು ಬೇಡ. ಇವಾಗ ಅಕ್ಕಿ ಬೇಳೆ ಎಲ್ಲನೂ ರುಬ್ಕೊಳ್ಳೋಣ. ಅವಲಕ್ಕಿನ ಲಾಸ್ಟಲ್ಲಿ ಹಾಕಿ ರುಬ್ಕೊಂಡ್ರೂ ಆಗುತ್ತೆ. ಪೂರ್ತಿಯಾಗಿ ನುಣ್ಣಗೆ ಫೈನ್ ಪೇಸ್ಟ್ ಥರ ರುಬ್ಕೋಬೇಕು. ರುಬ್ಬಿರೋದನ್ನೆಲ್ಲ ಒಂದು ದಪ್ಪ ತಳದ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ದಪ್ಪ ತಳದ ಪಾತ್ರೆ ಯಾಕಪ್ಪ ಅಂದರೆ ಇದರಲ್ಲಿ ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ. ಅಥವಾ ಏರ್ ಟೈಟ್ ಕಂಟೈನರ್ ಯೂಸ್ ಮಾಡ್ತಾರೆ. ಪ್ಲಾಸ್ಟಿಕ್ ಯೂಸ್ ಮಾಡೋದು ಬೇಡ ಅಂದರೆ ಈ ಥರ ದಪ್ಪ ತಳದ ಪಾತ್ರೆನೆಲ್ಲ ಹಾಕಿ ಅದಕ್ಕೆ ಕ್ಲೋಸ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಭಾರವಾದ ವಸ್ತುನ ಇಟ್ಟರೆ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಅದು ಜಾರ್ ತೊಳೆದಿದ್ದು ಮಾತ್ರ. ರಾತ್ರಿನೇ ಜಾಸ್ತಿ ನೀರು ಹಾಕಿಟ್ರೆ ಅದು ಫರ್ಮೆಂಟೇಷನ್ ಆಗಲ್ಲ. ಬೆಳಗ್ಗೆ ಬೇಕಂದರೆ ನಾವು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಇದನ್ನು ಒಂದು 8 ಗಂಟೆ ಅಥವಾ ರಾತ್ರಿ ಪೂರ್ತಿ ಹೀಗೆ ಬಿಡೋಣ. ನಾನು ಇದನ್ನು ಇವಾಗ ಬೆಳಗ್ಗೆ ತೆಗಿತಾ ಇದ್ದೀನಿ. ನೋಡಿ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸೋಡಾ ಸೇರಿಸ್ಕೊಳ್ಳೋಣ. ನಾನು 1 ಸ್ಪೂನಷ್ಟು ಉಪ್ಪು ಮತ್ತು ಒಂದು 1/4 ಸ್ಪೂನಷ್ಟು ಸೋಡಾ ಸೇರಿಸ್ಕೊತಾ ಇದ್ದೀನಿ. ಈ ಫ್ಲಫಿಯಾಗಿ ಸಾಫ್ಟಾಗಿ ಬರಬೇಕಂದ್ರೆ ಸ್ವಲ್ಪ ಸೋಡಾ ಬೇಕು ಈ ಸೆಟ್ ದೋಸೆಗೆ. ದೋಸೆ ಹಿಟ್ಟಾಗಲಿ ಅಕ್ಕಿ ಹಿಟ್ಟಿಗಾಗಲಿ ಓವರ್ ಮಿಕ್ಸ್ ಮಾಡಬಾರ್ದು. 1-2 ಸರಿ ಕಲಸಿ ಬಿಟ್ಟರೆ ಸಾಕು. ಹಿಟ್ಟು ಸ್ವಲ್ಪ ದಪ್ಪ ಇದೆ ಅನಿಸ್ತಾ ಇತ್ತು, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ಈಗ ಉಪ್ಪು ಮತ್ತು ಸೋಡಾ ಕರಗೋವರೆಗೂ ಸ್ವಲ್ಪ ಹೊತ್ತು ಹಾಗೆ ಬಿಡೋಣ. ನನ್ನ ಸೈಡಲ್ಲಿ ಕೊಬ್ಬರಿ ಚಟ್ನಿ ಮಾಡಿಕೊಂಡೆ. ಇವಾಗ ಒಂದು ತವಾನ ಬಿಸಿಗಿಟ್ಟು ಅದು ಪೂರ್ತಿಯಾಗಿ ಕಾದ ಮೇಲೆ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಹಿಟ್ಟು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಿಟ್ಟು ದಪ್ಪದಾಗೆ ಹಾಕ್ಕೋಬೇಕು. ಅದನ್ನು ನಾವು ಮಾಮೂಲಿ ಮಸಾಲೆ ದೋಸೆಗೆಲ್ಲ ಹಾಕ್ತೀವಲ್ಲ ಆ ಥರ ಸ್ಪ್ರೆಡ್ ಮಾಡೋದು ಬೇಡ. ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮತ್ತು ಇವಾಗ ಲೋ ಫ್ಲೇಮ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ನಿಧಾನವಾಗೇ ಬೇಯಿಸ್ಕೋಬೇಕು. ಸೆಟ್ ದೋಸೆ ದಪ್ಪ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಚೆನ್ನಾಗಿ ಬಂದಿದೆ ನೋಡಿ ಸೆಟ್ ದೋಸೆ. ನಾನಿವಾಗ ಇನ್ನೊಂದು ದೋಸೆಗೆ ಮೇಲ್ಗಡೆ ಸ್ವಲ್ಪ ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲಿ, ನೀವು ಬೇಕಂದರೆ ಹಾಕೋಬೋದು, ಈಗ ಇಲ್ಲ ಅಂದರೆ ಹಾಗೆ ಪ್ಲೇನಾಗೆ ತಿನ್ಬೋದು. ಈ ಸೆಟ್ ದೋಸೆ ಚಿಕ್ಕ ಮಕ್ಕಳಿಗೆ ಮತ್ತು ಏಜ್ ಆದವ್ರಿಗೆ ಸಾಫ್ಟಾಗಿ ಸ್ಮೂತಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಯಾವಾಗಲೂ ಮಸಾಲೆ ದೋಸೆ ತಿಂದು ಬೇಜಾರಾಗಿದ್ದರೆ ಈ ದೋಸೆನೂ ಒಂದ್ಸರಿ ಮಾಡ್ಕೋಬೋದು. ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು, ಇಲ್ಲಾಂದರೆ ಕೆಳಗಡೆ ಸೀದೋಗುತ್ತೆ, ಮೇಲ್ಗಡೆ ಬೆಂದಿರಲ್ಲ, ಆ ಥರ ಆಗಿಬಿಡುತ್ತೆ. ಲೋ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಸೆಟ್ ದೋಸೆ ರೆಡಿಯಾಗಿದೆ. ಎಷ್ಟು ಸಾಫ್ಟಾಗಿ ಫ್ಲಫಿಯಾಗಿ ಬಂದಿದೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ರೆಸಿಪೀಸ್ ಟ್ರೈ ಮಾಡಿ, ರಿವ್ಯೂಸ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.